ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಏನಾಗಿದೆ, ಎಲ್ಲ ಕೇಸಲ್ಲೂ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡೋದೆಲ್ಲ ರೈಟ್ ಅಂತ ಅರ್ಥ ಅಲ್ಲ. ಈಗ ನೀವೇ ನೋಡ್ದಂಗೆ ಯಾವ ಕೇಸ್ ಪರಪ್ಪನ ಅಗ್ರಹಾರದತ್ತ ಪೊಲೀಸರು ಡಿ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೋರ್ಟ್ ಹಾಲ್ ನಿಂದ ಹೊರಬರ್ತಾ ಇರೋ ದೃಶ್ಯ. 7 ಜನ ಆರೋಪಿಗಳು, 5 ಜನ ಮುಂದೆ ಹೋದ್ರು. ಹಿಂದೆಗಡೆ ಪವಿತ್ರ ಗೌಡ ಹಿಂದೆ ದರ್ಶನ್. ಇಲ್ಲಿ ಏನು ನಡೆದಿದೆ, ಎಷ್ಟೋ ಜನಕ್ಕೆ ಈ ಕೇಸಲ್ಲಿ 17 ಜನದಲ್ಲಿ ಎಷ್ಟೋ ಜನಕ್ಕೆ ಈ ಕೇಸಲ್ಲಿ ಯಾಕೆ ಅಕ್ಯೂಸ್ ಆಗಿ ಬಂದಿದ್ದೀನಿ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಮೇಲ್ನೋಟಕ್ಕೆ ಹೆಂಗೆ ಕಾಣುತ್ತೆ ಅಂದರೆ, ಇನ್ವಾಲ್ವ್ಮೆಂಟ್ ಅವ್ರದ್ದು ಇರೋದಕ್ಕೆ ತಾನೇ ಅವರೆಲ್ಲ ಅಕ್ಯೂಸ್ ಬಂದಿದ್ದಾರೆ, ಹಂಗಾರೆ ಪೊಲೀಸ್ನವರೆಲ್ಲ ಹಂಗೆ ಸುಮ್ಮನೆ ಆಗ್ತಾರಾ ಅಂತ. ಸಮ್ಟೈಮ್ಸ್ ಸುಮ್ಮನೆ ಆಗ್ತಾರೆ. ಅವರು ಪೊಲೀಸ್ನವರು ಕೂಡ ಕೆಲವೊಂದು ಇದರಲ್ಲಿ ಸೇರಿಸಿದ್ದಾರೆ. ಇವಾಗ ದರ್ಶನ್ ಆ ಮಟ್ಟಕ್ಕೆ ಪಾಪ ಅವ್ರನ್ನ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ತೊಂದರೆ ಮಾಡೋದು. ಅದರಿಂದಗಳ ಭಾಳ ಬೇರೆ ಬೇರೆ ಮೋಟಿವೇಶನ್ಸ್ಗಳು ಇರ್ತದೆ. ಪೊಲಿಟಿಕಲಿ ಮೋಟಿವೇಶನ್ಸ್ ಇರುತ್ತೆ. ಅವ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡಿರ್ತಾರೆ. ಯಾವ ಕೇಸಲ್ಲಿ ತಾನೇ ನೀವೇ ನೋಡ್ದಂಗೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಕೇಸಸ್ಗಳು ಸೆಷನ್ ಕೋರ್ಟಲ್ಲಿ ಬೇಲ್ ಆಗುತ್ತೆ, ಎಷ್ಟು ಕೇಸು ಹೈಕೋರ್ಟ್ ತನಕ ಕಡೆ ಪಕ್ಷ ಪಕ್ಕದಲ್ಲಿರೋ ಹೈಕೋರ್ಟಲ್ಲಿ ಹೋಗಿ ರಿಜೆಕ್ಷನ್ಸ್ಗೆ ಹಾಕೊಳ್ಳಲ್ಲ. ಅಂಥದ್ರಲ್ಲಿ ಇದೊಂದು ಕೇಸನ್ನು ಮಾತ್ರ ಪರ್ಟಿಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ಹೋಗಿ ರಿಜೆಕ್ಷನ್ ಹಾಕ್ಕೊಂಡು ತುಂಬ ಟಾಪ್ ಮೋಸ್ಟ್ ಲಾಯರ್ನ ಎಂಗೇಜ್ ಮಾಡಿ ಅದಕ್ಕೆ ಗೌರ್ಮೆಂಟ್ ಬೇರ್ ಮಾಡಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ, ಸೊ ಈ ಕೇಸಲ್ಲಿ ಒಂಥರ ಸ್ಪೆಷಲ್ ಇಂಟ್ರೆಸ್ಟ್ ಇಟ್ಕೊಂಡು ತಾನೇ ಮಾಡ್ತಾ ಇದ್ದಾರೆ. ಸೊ ಅದು ಇಂಟೆನ್ಷನ್ಸ್ ಏನು, ಕಂಪ್ಲೀಟ್ಲಿ ಇದರಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಒಂಥರ ಇಟ್ಸ್ ಕಂಪ್ಲೀಟ್ಲಿ ನನ್ನ ಅನಿಸಿಕೆಯ ಪ್ರಕಾರ ಒಂಥರ ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್ ಇದು. ಸೊ ಕಂಪ್ಲೀಟಾಗಿ ಅವ್ರನ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಿಂಗೆಲ್ಲ ಆಗ್ತಾಯಿದೆ. ತಗೊಂಡು ಹೋಗ್ಬೇಕು, ಒಂದು ನಮ್ದೇನಂದರೆ ಒಂದು ಕಲೆಕ್ಟಿವ್ ಆಗಿ ಹೋಗ್ಬೇಕು ಅನ್ನೋದು ಅಷ್ಟೇ. ನಾವು ಇವತ್ತೊಂದು ಡಿಸ್ಕಷನ್ ಮಾಡಿದ್ದು ಕೂಡ ಬೇರೆ ಏನೂ ಇಲ್ಲ. ನೆಕ್ಸ್ಟ್ ವಿಟ್ನೆಸ್ಗಳು ಬರ್ತಾರೆ. ವಿಟ್ನೆಸ್ಗಳು ಒಂದೊಂದೇ ಎಕ್ಸಾಮಿನೇಷನ್ನು, ಕ್ರಾಸ್ ಎಕ್ಸಾಮಿನೇಷನ್ನು, ಚೀಫು ಅದು ನಡೆಯುತ್ತೆ. ಸೊ ಯಾರು ಬರ್ತಾರೆ, ಯಾವಾಗ ಆಗತ್ತೆ ಅನ್ನೋದು ಡೇಟನ್ನು ಫಿಕ್ಸ್ ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಕೋರ್ಟ್ನಿಂದ ಜೈಲಿಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಕೋರ್ಟ್ ಹೊರಗೆ ಒಟ್ಟಿಗೆ ಕಾಣಿಸ್ಕೊಂಡ್ರು ದರ್ಶನ್, ಪವಿತ್ರ. ಕೋರ್ಟ್ ಹೊರಗೆ ಸಾವಿರಾರು ಜನ ಕಿಕ್ಕಿರಿದು ತುಂಬಿದ್ದಾರೆ. ಬರ್ತಾ ಇದ್ದ ಹಾಗೆ ಘೋಷಣೆಗಳನ್ನ ಕೂಗಿದ್ರು, ಹರ್ಷೋದ್ಗಾರ ಅಭಿಮಾನಿಗಳಿಂದ. ಆಗ ಸಲ್ಯೂಟ್ ಹೊಡೆದು ದರ್ಶನ್ ಅಲ್ಲಿಂದ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ದರ್ಶನ್ ಮುಂದೆಗಡೆ ಪವಿತ್ರ ಗೌಡ. 5 ಜನ ಆರೋಪಿಗಳು ವಾಹನ ಸೇರ್ತಾ ಇದ್ದ ಹಾಗೆ ಹಿಂದೆಯಿಂದ ಪವಿತ್ರ ಗೌಡ ಮತ್ತು ದರ್ಶನ್ ಬಂದಿದ್ದಾರೆ. ದೋಷಾರೋಪಣೆ ಪ್ರಕ್ರಿಯೆ ಮುಕ್ತಾಯದ ನಂತರ ಆರೋಪಿಗಳನ್ನ ಪರಪ್ಪನ ಅಗ್ರಹಾರದತ್ತ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸರು. ದೋಷಾರೋಪಣೆ ದಾಖಲೆಗೆ ಸಹಿ ಆಯಿತು. ಪ್ರಕ್ರಿಯೆ ಪೂರ್ಣವಾದ ನಂತರ 7 ಜನ ಆರೋಪಿಗಳು ವಾಪಸ್ ಪರಪ್ಪನ ಅಗ್ರಹಾರ ಜೈಲಿಗೆ. 5 ಜನ ಆರೋಪಿಗಳು ಮುಂದೆ ಹೋದ್ರು. ಹಿಂದೆಗಡೆ ಪವಿತ್ರ ಹಿಂದೆ ದರ್ಶನ್. 81 ದಿನದ ನಂತರ ಇಬ್ಬರು ಪರಸ್ಪರ ಭೇಟಿಯಾಗಿರೋದು ಇದೇ ಮೊದಲು. ಜಾಮೀನು ರದ್ದಾದ ನಂತರ ಪರಪ್ಪನ ಅಗ್ರಹಾರ ಸೇರಿದ್ದ ಇವರಿಬ್ಬರು ಮೊದಲ ಬಾರಿಗೆ ಭೇಟಿಯಾಗಿದ್ದಾರೆ. ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಪವಿತ್ರ ಗೌಡ, ಆರೋಪಿ ನಂಬರ್ 2 ದರ್ಶನ್. 1.5 ವರ್ಷದ ಹಿಂದಿನ ಪ್ರಕರಣ. ಜಾಮೀನು ಪಡೆದು ಇಬ್ಬರು ಹೊರಗೆ ಬಂದಿದ್ರು. ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ರಾಜ್ಯ ಸರ್ಕಾರ. ನಂತರ ಜಾಮೀನು ರದ್ದಾಯಿತು. ಮತ್ತೊಂದು ಸಲ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ನವೆಂಬರ್ 10ನೇ ತಾರೀಕಿನಿಂದ ಟ್ರಯಲ್ ಆರಂಭ ಆಗ್ತಾ ಇದೆ. ಜೈಲಿನತ್ತ ದರ್ಶನ್ ಮತ್ತು ಗ್ಯಾಂಗ್ ಹೊರಟಿದೆ. ಕೋರ್ಟ್ನ ಆವರಣ ನೀವು ನೋಡ್ತಾ ಇದ್ದೀರಾ. ಕಿಕ್ಕಿರಿದು ಜನ ತುಂಬಿದ್ದಾರೆ. ಅಭಿಮಾನಿಗಳು, ವಕೀಲರು ಆದಿಯಾಗಿ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಕಿಕ್ಕಿರಿದು ತುಂಬಿದ್ದಾರೆ. ಅದರ ನಡುವೆ ಆರೋಪಿಗಳು ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ಹೊರಟಿದ್ದಾರೆ. ದೋಷಾರೋಪಣೆಯ ವಿವರಗಳನ್ನ ಆರೋಪಿಗಳಿಗೆ ನೀಡಲಾಯಿತು. ನಿಮ್ಮ ವಿರುದ್ಧ ಬಂದಿರುವ ಆರೋಪ ಇದು ಅಂತ 17 ಜನ ಆರೋಪಿಗಳು ನಿರಾಕರಿಸಿದ್ದಾರೆ ಆ ಆರೋಪಗಳನ್ನು. ನವೆಂಬರ್ 10ನೇ ತಾರೀಕಿನಿಂದ ಟ್ರಯಲ್ ಶುರುವಾಗುತ್ತೆ. ವಾದ ಪ್ರತಿವಾದಗಳು ನಡೆಯುತ್ತವೆ. ಎಸ್ಪಿಪಿ ಈಗಾಗಲೇ ನಾವು ಟ್ರಯಲ್ಗೆ ರೆಡಿಯಾಗಿದ್ದೀವಿ ಅಂತ ಹೇಳಿದ್ದಾರೆ. ಸಾಂದರ್ಭಿಕ ಸಾಕ್ಷ್ಯಗಳು, ಡಿಜಿಟಲ್ ಸಾಕ್ಷ್ಯಗಳು ಸೇರಿದಂತೆ ಫಾರೆನ್ಸಿಕ್ ಸಾಕ್ಷ್ಯಗಳಾದಿಯಾಗಿ ಪೊಲೀಸರು ಪ್ರಬಲ ಸಾಕ್ಷ್ಯದೊಂದಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಈಗಾಗಲೇ ನವೆಂಬರ್ 10ರಿಂದ ಟ್ರಯಲ್ ಆರಂಭ ಆಗತ್ತೆ.
ಇನ್ಸ್ಟಾಗ್ರಾಂನಲ್ಲಿ ಅವಹೇಳನಕಾರಿ ಅಶ್ಲೀಲ ಮೆಸೇಜ್ ಹಾಕಿದ ರೇಣುಕಾಸ್ವಾಮಿ ಅಂತ ಆತನನ್ನ ಟ್ರ್ಯಾಪ್ ಮಾಡಿ ಕರೆದುಕೊಂಡು ಬಂದು ಪಟ್ಟಣಗೆರೆಯ ಶೆಡ್ನಲ್ಲಿ ಆತನಿಗೆ ಚಿತ್ರಹಿಂಸೆ ಕೊಡಲಾಗುತ್ತೆ. ಆತ ಸತ್ತ ನಂತರ ಬಾಡಿ ಡಿಸ್ಪೋಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಪ್ರಕರಣ ತಮ್ಮ ಕುತ್ತಿಗೆಗೆ ಬರಬಾರದು ಅಂತ ಶರಣಾಗತಿಗಾಗಿ ಜನರನ್ನ ಪೊಲೀಸ್ ಠಾಣೆಗೆ ಕಳಿಸ್ತಾರೆ. ಪೊಲೀಸರು ಅದರ ಜಾಡನ್ನ ಭೇದಿಸ್ತಾರೆ, ನಂತರ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಈ ಪ್ರಕರಣದ ಟ್ರಯಲ್ ನವೆಂಬರ್ 10ರಿಂದ ಶುರುವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.